ಪ್ರಿಯಾಂಕ ಖರ್ಗೆ ಸಾಹೇಬರು ಹೆಸರು ಹೇಳ್ತಿರುವುದು ಮೊದಲನೇದಾಗಿ ನಾನು ಖಂಡಿಸ್ತಿದ್ದೀನಿ. ಈ ರಾಜ್ಯದ ಜನ, ಗುಲ್ಬರ್ಗ ಜನ ನಿಮಗೆ ಸಹಿಸ್ಕೊಳಕ ನಿಮಗೆ ಸುಮ್ಮನೆ ಬಿಡುವುದಿಲ್ಲ. ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಕೊಡ್ರಿ ಅಂದ್ರೆ ಈಶ್ವರಪ್ಪ ಪ್ರಕರಣ ಬೇರೆ, ಇದೇ ಪ್ರಕರಣ ಬೇರೆ. ಇದೇ ಮುಂದುವರ್ಸಿದ್ರೆ ಆದರೆ ನಾವು ಪ್ರತಿ ಭಾರತೀಯ ಜನತಾ ಪಕ್ಷ ಅವ್ರು ಯಾರೇ ಶಾಸಕರಿರಲಿ, ಅವರ ಮುಖಂಡರಿರಲಿ, ಅವ್ರ ಮನೆ ಮುಂದೆ ನಾವು ಕೂಡ ಧರಣಿ ಸತ್ಯಾಗ್ರಹ ಮಾಡಕ್ಕೆ ಹಿಂಜಿರುವುದಿಲ್ಲ ಅಂತೇಳಿ ತಮ್ಮ ಮುಖಾಂತರ ಹೇಳುತ್ತೇನೆ. ಕಾಂಗ್ರೆಸ್ ಪಕ್ಷದ ಸಚಿವರ ತಲೆಗಾಗ್ಲಿ, ಕಾಂಗ್ರೆಸ್ ನಾಯಕರ ತಲೆಗೆ ಕಟ್ಟುವಂಥದ್ದು ಬಹಳ ಒಂದು ನೀಚತನದ ಅಭಾಲಿಷತನ ಅಂತ ನಾನು ಅವರಿಗೆ ಹೇಳಕ್ ಪಡ್ತೀನಿ. ಈ ಥರ ಅವ್ರು ಮಾಡೋದಕ್ಕೆ ಅವರಿಗೆ ನಾಚಿಕೆ ಆಗಬೇಕು. 26 ವರ್ಷದ ಸಹೋದರ ಸಚಿನ್ ಪಾಂಚಾಳ್ ಅವ್ರ ಬರಹಗಳನ್ನು ನಾನು ಈಗಾಗಲೇ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಅವ್ರಿಗೆ ಅಷ್ಟೊಂದು ಬರೆಯುವಂಥ ಒಂದು ಪ್ರಜ್ಞಾವಂತಿಕೆ ಇಲ್ಲ. ಹಾಗಾಗಿ ಕೆಲವೊಂದು ಹಿಂದಷ್ಟೇ ನಾನು ಅವ್ರ ಬರವಣಿಗೆನ ನೋಡಿ, ಏನಪ್ಪ ಈ ಹುಡುಗ ಈ ರೀತಿ ಬರಿತಾನಲ್ಲ, ಏನು ಯಾರ ಬಗ್ಗೆ ಅವನು ಗೌರವನೂ ಇಲ್ಲ, ಇಷ್ಟೊಂದು ಅಬಾಲಿಷವಾಗಿ ಬರಿತಾನಂತೇಳಿ ನಾನೇ ಅವನಿಗೆ ಖುದ್ದು ಸ್ವತಃ ಅನ್ಫ್ರೆಂಡ್ ಮಾಡಿದ್ದೆ. ಅಂಥ ಒಂದು ಹುಡುಗ ಇವತ್ತು 7 ಪುಟದ ಡೆತ್ ನೋಟ್ನ ಬರೀತಾನೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆ ಬರವಣಿಗೆ ಕೂಡ ಅವ್ನು ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದು ಯಾರೋ ಕ್ರಿಮಿನಲ್ ವಕೀಲರು, ಸಾಹಿತಿಗಳು, ಒಂದು ರೀತಿ ಪೊಲೀಸ್ನಲ್ಲಿ ದಿನ ಕೇಸ್ ಮಾಡುವಂಥವ್ರು ಬರೆದಿರುವಂಥ ಒಂದು ಡೆತ್ ನೋಟ್ ಥರ ಇದೆ. ರೌಡಿ ಶೀಟರ್ಗಳೆಲ್ಲ ಇದ್ದಂಥವ್ರೆಲ್ಲ ಅವರು ಕಾವಿ ಬಟ್ಟೆ ಹಾಕ್ಕೊಂಡು, ಇವತ್ತು ಅವ್ರ ಹೆಸರು ಕೂಡ ತೊಗೊಳಕ್ಕೆ ನಾನು ಇಷ್ಟಪಡಲ್ಲ, ಅಂಥವ್ರು ಒಬ್ಬ ರಾಜ್ಯದ ನಾಯಕರ ಬಗ್ಗೆ ಮಾತಾಡ್ತಾರೆ, ಅವ್ರ ಹಣೆ ಕಟ್ಟಕ್ಕೆ ಹೋಗ್ತಾರಂತಂದ್ರೆ ಅಲ್ಲ. ನೋವು ಅಂತಂದ್ರೆ ನಾವು ಸಚಿನ್ ಪಾಂಚಾಳ್ ಅವ್ರ ಬಗ್ಗೆ ನೋವು ಪಡ್ಬೇಕಾಗ್ಯದ. ಯಾವುದೇ ರೀತಿಯಾದ ಸಹಿತ ಬೆಕ್ಕದವ್ರು ಬಂದ ಸಹಿತ ಸೇಡಿಯಲ್ಲಿ ಹಾಲಿ ಆಗ್ತದೆ, ನೀರೇ ಆಗ್ತದೆ. ನಾ ಮಾಡಿ ತಪ್ಪಿ ಪ್ರಿಯಾಂಕ್ ಖರ್ಗೆ ಹೆಂಗೆ ಕಾರಣಕರ್ತಾರ ಅಂತ ನಾನು ಹೇಳ್ತೀನಿ. ನಾನು ಬೆಕ್ಕದವ್ರು ಬರ್ಲಕ್ಕ ಯಾರೇ ಬರ್ಲಕ್ಕ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತೆ ಇದ್ರಾಗ ಅವ್ರು ನೇರ ಭಾಗಿನೂ ಇಲ್ಲ. ಮತ್ತೆ ಎರಡನೇ ಅವ್ರು ಏನಾದ್ರು ರಾಜೀನಾಮೆ ಕೊಡ್ಬೇಕಂತೇಳಿ ಇವ್ರು ಯಾರು ಒತ್ತಾಯ ಮಾಡಿ ಸಹಿತ ಇಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡಿ ಯಾವುದೋ ಕೇಸ್ನಲ್ಲಿ ತಂದು ಯಾವುದೋ ಸಿಹಿ ಆಗ್ಬೇಕಂತೇಳಿ, ಯಾಕಂದ್ರೆ ಬಿಜೆಪಿ ವಿರುದ್ಧ ಬಹಳಷ್ಟು ಹೋರಾಟ ಮಾಡಿದಾರಲ್ಲ, ಅದಕ್ಕಾಗಿ ಇವ್ರು ಹ್ಯಾಂಗಾರ ಮಾಡಿ ಸಿಹಿ ಆಗ್ಬೇಕಂತ ಭಾವನೆ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Alchemy Group of Institutions, Bay Neuro Hospital De-Addiction Center, and by Moria Restaurant. ಇವಾಗ ಗುತ್ತಿಗೆದಾರ ಆಗಿರ್ತಕ್ಕಂಥ ಸಚಿನ್ ಪಾಂಚಾಳ್ ಅವರ ಸಾವೇನಾಗಿದೆ, ಆ ಸಾವಿಗೆ ನ್ಯಾಯ ಸಿಗಬೇಕಂತೂ ನಮ್ಮದು ಆಗ್ರಹ ಆಗಿದೆ. ಆ ನ್ಯಾಯ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅದರ ಹಿನ್ನೆಲೆ ಅದೆಲ್ಲವನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕಂತ ಆಗ್ರಹಪಡಿಸೋದ್ರ ಜೊತೆಗೆ ಇವತ್ತೇನು ಆ ಸಾವಿಗೆ ಈ ರಾಜ್ಯದ ಯುವಕರ ಕಣ್ಮಣಿಗಳು, ಗುಲ್ಬರ್ಗ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು, 3 ಸಲ ಶಾಸಕರಾಗಿ, 2 ಬಾರಿ ಸಚಿವರಾಗಿ, 3 ಬಾರಿ ಸಚಿವರಾಗಿ ಒಳ್ಳೆ ಕ್ರಿಯಾಶೀಲ, ತನ್ನದೇ ಆದ ಪ್ರಾಮಾಣಿಕ, ನಿಷ್ಠುರತೆಯಿಂದ ಕೆಲಸ ಮಾಡತಕ್ಕಂಥ ದಕ್ಷ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಹೆಸರು ಹೇಳ್ತಿರುವುದು ಮೊದಲನೇದಾಗಿ ನಾನು ಖಂಡಿಸ್ತಿದ್ದೀನಿ. ಯಾಕಂದರೆ ಈ ಪ್ರಕರಣಕ್ಕೆ ಮತ್ತು ಯಾವುದೇ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಸಂಬಂಧ ಇಲ್ಲ. ಸಚಿನ್ ಪ್ರಕರಣ ಬೇರೆ, ಸಾಹೇಬ್ರಿಗೂ ಹೆಸರು ತರುವುದು ಇವತ್ತು ವಿರೋಧ ಪಕ್ಷದವರ ಯಾವುದೇ ಕೆಲಸ ಇಲ್ಲಾರದ ರೀತಿಯಲ್ಲಿ ಇವತ್ತು ಇದೊಂದು ಹೆಸರು ತೆಗೆದ್ರೆ ಅವ್ರಿಗೆ ಇದು ಆಗ್ತದೆ ಅಂಥೇಳಿ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ದು ಏನು ಒಂದು ಹುನ್ನಾರ ಇಟ್ಟು ನೀವು ಕೆಲಸ ಮಾಡ್ತಿದ್ದೀರಲ್ಲ, ಈ ರಾಜ್ಯದ ಜನ, ಗುಲ್ಬರ್ಗ ಜನ ನಿಮಗೆ ಸಹಿಸ್ಕೊಳಕ್ಕೆ ನಿಮಗೆ ಸುಮ್ಮನೆ ಬಿಡುವುದಿಲ್ಲ. ಅದಕ್ಕೆ ನೀವು ಸುಮ್ಮನೆ ಮನೆಯಲ್ಲಿ ಕೂಡಬೇಕು ಅಂಥೇಳಿ ನಾನು ಈ ತಮ್ಮ ಮುಖಾಂತರ ಆಗ್ರಹಪಡಿಸುತ್ತೇನೆ. ಇವತ್ತು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಇವತ್ತು ನಮ್ಮ ಯುವಕರ ಕಣ್ಮಣಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ ಸ್ವತಃ ಮಾಧ್ಯಮ ಮುಖಾಂತರ, ಫ್ರಂಟ್ ಮೀಡಿಯಾ ಮತ್ತು ಎಲ್ಲ ಚಾನಲ್ಗಳ ಮುಖಾಂತರ ಇವತ್ತು ಏನು ಹೇಳಿದಾರಪ್ಪ ಅಂತಂದ್ರೆ, ಆ ಸಾವಿಗೆ ತನಿಖೆ ಆಗಬೇಕು, ಸಂಪೂರ್ಣವಾಗಿ COD ತನಿಖೆ. ನಾನು ಸ್ವತಃ ಹೋಗಿ ಭೇಟಿಯಾಗಿ, ಹೋಮ್ ಮಿನಿಸ್ಟ್ರಿ ಭೇಟಿಯಾಗಿ ಆಗ್ರಹಪಡಿಸಿದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಇವತ್ತು ರಾಜ್ಯದ ಭಾರತೀಯ ಜನತಾ ಪಕ್ಷದವರು ಯಾವುದೇ ಕೆಲಸ ಇಲ್ಲಾರದೆ ಸುಮ್ಮನೆ ತಲುಕು ಹಾಕಿ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಕೊಡ್ರಿ ಅಂದ್ರೆ ಈಶ್ವರಪ್ಪ ಪ್ರಕರಣ ಬೇರೆ, ಇದೇ ಪ್ರಕರಣ ಬೇರೆ. ಈಶ್ವರಪ್ಪ ಅವರು ಮೊದಲ ಆ ಗುತ್ತಿಗೆಗಾರರ ಕಡೆಯಿಂದ ರೊಕ್ಕ ಪಡೆದು ಬಿಲ್ ಒಂದು 10-6 ಸಲ ಈಶ್ವರಪ್ಪ ಅವ್ರ ಮನೆಗೆ ಹೋದರೂ ಕೂಡ ಈಶ್ವರಪ್ಪ ಮಾಡದೇ ಇದ್ದಾಗ ನೊಂದ್ಕೊಂಡು ಇವತ್ತು ನೇರವಾಗಿ ಡೆತ್ ನೋಟದಲ್ಲಿ ಈಶ್ವರಪ್ಪ ಅವರ ಹೆಸರು ಬರೆದು ಅವರು ಡೆತ್ ಆಗೋದು ಪ್ರಕರಣ ಆಗಿತ್ತು. ಆದರೆ ಈ ಪ್ರಕರಣದಲ್ಲಿ ಕೇವಲ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಅನ್ನೋದು ಒಂದೇ ಬಿಟ್ರೆ ಯಾವುದೂ ಇಲ್ಲ. ಇವತ್ತು ನಾವು ನಮ್ಮ ಜೊತೆ
ಜಿಲ್ಲೆಯ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಮರಗುಳವರು, ನಾವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೆವು. ಈ ನಮ್ಮ ಮಾಜಿ ಇದ್ರೂ ಕೂಡ ನಮ್ಮ ಮನೆಗೆ 100 ಜನರು ಬರ್ತಾರೆ. ಅವ್ರು ಯಾವ ರೀತಿಯಿಂದ ಬರ್ತಾರೆ, ಹೆಂಗೆ ಬರ್ತಾರೆ, ಏನು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಸರ್ ನಿಮ್ಮ ಸರಿಯತೆ ಸೆಲ್ಫಿ ತಕ್ಕೋತೇವೆ ಅಂತೇಳಿ ನಾವು ಗ್ರಾಮೀಣ ಪ್ರದೇಶದಲ್ಲಿದ್ದು ನಮ್ಮ ಸಣ್ಣ ಮಟ್ಟ ರಾಜಕೀಯ ವ್ಯಕ್ತಿಗಳಿದ್ರೂ ಕೂಡ ಇಷ್ಟು ಇದು ಇದೆ. ಇವತ್ತು ಅವರು ರಾಜ್ಯದ ಪ್ರಭಾವಿ ವ್ಯಕ್ತಿಗಳದ, ಯಾರು ಬಂದು ಎಲ್ಲೆಲ್ಲೋ ನಿಂತು ಏನೋ ಪುಡ್ ತಕ್ಕೋತಾರ ಅಂತೇಳಿ ಎಲ್ಲದಕ್ಕೆ ಒಂದೇ ಹೋಲಿಕೆ ಮಾಡಿ ಅದು ಆಗೋದಿಲ್ಲ. ಇವತ್ತು ವಿರೋಧ ಪಕ್ಷದವರು ಏನು ಅವ್ರ ಹೆಸರು ತೇಜೋವಧಿ ಮಾಡುತ್ತದೆ ಅಂದ್ರೆ ಇದೇ ಮುಂದುವರ್ಸಿದ್ರೆ, ಆದರೆ ನಾವು ಪ್ರತಿ ಭಾರತೀಯ ಜನತಾ ಪಕ್ಷ ಅವ್ರು ಯಾರೇ ಶಾಸಕರಿರಲಿ, ಅವ್ರ ಮುಖಂಡರಿರಲಿ, ಅವ್ರ ಮನೆ ಮುಂದೆ ನಾವು ಕೂಡ ಧರಣಿ ಸತ್ಯಾಗ್ರಹ ಮಾಡಕ್ಕೆ ಹಿಂಜಿರುವುದಿಲ್ಲ ಅಂತೇಳಿ ತಮ್ಮ ಮುಖಾಂತರ ಹೇಳುತ್ತೇನೆ. ನೋಡ್ರಲ್ಲಿ ಶಾಸಕರಿಗೆ ಸ್ಕೆಚ್ ಹಾಕ್ಲಾತಾರ ಮರ್ಡರ್ ಮಾಡಕ್ಕೆ ಅಂತ ಹೇಳಿದೆ, ಅದರ ಬಗ್ಗೆ ಏನು ಹೇಳಬೇಕಂತ ಅದನ್ನು ಕೂಡ ತನಿಖೆ ಆಗ್ಬೇಕು ಸರ್. ಈ ರೀತಿ ರಾಜ್ಯದಲ್ಲಿ ನಡೀಬಾರ್ದು. ಅವರು ಸಿಒಡಿ ತನಿಖೆಗೆ ಒಪ್ಪಲ್ಲ, ಸಿಐಡಿ ತನಿಖೆ ಬೇಕು, ಸಿಬಿಐ ತನಿಖೆ ಬೇಕು. ನೋಡಿ ಸರ್, ಈಗ ಫಸ್ಟ್ ಸ್ಟೆಪ್ ಇಲಾಖೆವಾರ ತನಿಖೆ ಆಗ್ತದ, ಆಮೇಲೆ ಅದ್ರ ಇದು ಇಲ್ಲ ಅಂತಂದ್ರೆ ಸಿಒಡಿ ತನಿಖೆ ಆಗ್ತದೆ, ಅದ್ರ ಮೇಲಿಲ್ಲ CBI ತನಿಖೆನೂ ಆಗ್ತದೆ. ಅದ್ರಾಗ ಏನಿಲ್ಲ. ಆ ಸಚಿನ್ ಪಾಂಚಾಳ್ ಅವರ ಸಾವಿಗೂ ಕೂಡ ನಾವು ಯಾರು ಕಾರಣಕರ್ತರದ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮದು ವಾದ ಇದೆ. ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ನಾವು ಮಾಧ್ಯಮಗೋಷ್ಠಿಯನ್ನು ಮಾಡಿದ್ವಿ. ವಿಷಯ ಇಷ್ಟೇ, ಬೀದರ್ ಜಿಲ್ಲೆಯ ಕಟ್ಟಿತುಂಗಾವ್ ಗ್ರಾಮದ ಸಹೋದರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ. ಮೊದಲು ಅಂಥ ಘಟನೆಗಳು ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಅಂಥ ಘಟನೆಗಳು ಆಗಬಾರ್ದು, ಆಗೋಗಿದೆ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಭಾಳ ದುಃಖಕರವಾದಂಥ ಒಂದು ಸಂಗತಿ ಇದು. ಈ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆನ ಕುರಿತು ಏನು BJPಯ ಕೆಲವು ನಾಯಕರು ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ, ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಯಾಕಂತಂದರೆ ಸಹೋದರ ರಾಜು ಕಪ್ನೂರವ್ರಿಗಾಗಲಿ ನಮ್ಮ ಸಹೋದರ ಸಚಿನ್ ಪಾಂಚಾಳ್ ಅವ್ರ ನಡುವೆ ಇದು ಯಾವುದೋ ರಾಜಕೀಯ ಹುದ್ದೆಗಾಗಿನೋ ರಾಜಕೀಯ ಅಧಿಕಾರಕ್ಕಾಗಿನೋ ಸ್ಥಾನಮಾನಕ್ಕಾಗಿನೋ ಅವ್ರ ಪೈಪೋಟಿಯಾಗಿ ಸಚಿನ್ ಪಾಂಚಾಳ್ ಅವರು ಆತ್ಮಹತ್ಯೆ ಮಾಡ್ಕೊಂಡದ್ದಲ್ಲ. ಇದು ರಾಜು ಕಪ್ನೂರು ಮತ್ತು ಸಚಿನ್ ಪಾಂಚಾಳ್ ಅವರ ನಡುವಿನ ವೈಯಕ್ತಿಕ ವ್ಯವಹಾರದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ವಿರೋಧ ಪಕ್ಷದಲ್ಲಿರುವಂಥ BJP ಕೆಲ ನಾಯಕರು ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರ ತಲೆಗಾಗಲಿ ಕಾಂಗ್ರೆಸ್ ನಾಯಕರ ತಲೆಗೆ ಕಟ್ಟುವಂಥದ್ದು ಬಹಳ ಒಂದು ನೀಚತನದ ಅಭಾಲಿಷತನ ಅಂತ ನಾನು ಅವರಿಗೆ ಹೇಳಕ್ಕೆ ಪಡ್ತೀನಿ. ಈ ಥರ ಅವ್ರು ಮಾಡೋದಕ್ಕೆ ಅವರಿಗೆ ನಾಚಿಕೆ ಆಗಬೇಕು. ಯಾಕಂತಂದರೆ ಅದೇ ಹೇಳ್ತಾ ಇದ್ದೀನಲ್ಲ, ಇದು ಒಂದು ರಾಜಕೀಯ ಸ್ಥಾನಮಾನಕ್ಕಾಗಿ ರಾಜಕೀಯ ಹುದ್ದೆಗಾಗಿ ನಡೆದವರು ಆತ್ಮಹತ್ಯೆ ಅಲ್ಲ ಇದು. ಆಮೇಲೆ ಇದು ಆತ್ಮಹತ್ಯೆನೋ ಕೊಲೆನೋ ಅಂತ ಅನ್ನೋದೇ ನಮಗೆ ಇನ್ನೂ ಡೌಟ್ ಅದ, ಒಂದಿಷ್ಟು ಗುಮಾನಿ ಅದ ನಮಗೆ. ಯಾಕಂದರೆ 26 ವರ್ಷದ ಸಹೋದರ ಸಚಿನ್ ಪಾಂಚಾಳ್ ಅವ್ರ ಬರಹಗಳನ್ನು ನಾನು ಈಗಾಗಲೇ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ. ಅವ್ರಿಗೆ ಅಷ್ಟೊಂದು ಬರೆಯುವಂಥ ಒಂದು ಪ್ರಜ್ಞಾವಂತಿಕೆ ಇಲ್ಲ. ಹಾಗಾಗಿ ಕೆಲವೊಂದಿನ ಹಿಂದಷ್ಟೇ ನಾನು ಅವ್ರ ಬರವಣಿಗೆನ ನೋಡಿ ಏನಪ್ಪ ಈ ಹುಡುಗ ಈ ರೀತಿ ಬರಿತಾನಲ್ಲ, ಏನು ಯಾರ ಬಗ್ಗೆನೂ ಗೌರವನೂ ಇಲ್ಲ, ಇಷ್ಟೊಂದು ಅಬಾಲಿಷವಾಗಿ ಬರಿತಾನಂತೇಳಿ ನಾನೇ ಅವನಿಗೆ ಖುದ್ದು ಸ್ವತಃ ಅನ್ಫ್ರೆಂಡ್ ಮಾಡಿದ್ದೆ. ಅಂಥ ಒಂದು ಹುಡುಗ ಇವತ್ತು 7 ಪುಟದ ಡೆತ್ ನೋಟ್ನ ಬರೀತಾನೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆ ಬರವಣಿಗೆ ಕೂಡ ಅವ್ನು ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದು ಯಾರೋ ಕ್ರಿಮಿನಲ್ ವಕೀಲರು, ಸಾಹಿತಿಗಳು, ಒಂದು ರೀತಿ ಪೊಲೀಸ್ನಲ್ಲಿ ದಿನ ಕೇಸ್ ಮಾಡುವಂಥವ್ರು ಬರೆದಿರುವಂಥ ಒಂದು ಡೆತ್ ನೋಟ್ ಥರ ಇದೆ. ಅದು ಕುಲಂಕುಷವಾಗಿ ಇದು ಒಂದು ಬಹಳ ಸಂಕೀರ್ಣವಾದಂಥ ಒಂದು ಸಮಸ್ಯೆ. ಇದನ್ನು ಭಾಳ ಸೂಕ್ಷ್ಮವಾಗಿ ತನಿಖಾ ತಂಡ ತನಿಖೆ ಮಾಡಬೇಕು. ಸಹೋದರ ಸಚಿನ್ ಅವರಿಗೂ ನ್ಯಾಯ ಕೊಡಿಸುವಂಥ ರೀತಿಯಲ್ಲಿ ಸಹೋದರ ರಾಜು ಕಪ್ನೂರ್ ಅವರಿಗೂ ನ್ಯಾಯ ಕೊಡಬೇಕು. ಯಾಕಂದರೆ ಈಗಾಗಲೇ ಅವರು ಕೂಡ ಕೋಟ್ಯಾನುಗಟ್ಟಲೆ ದುಡ್ಡನ್ನು ಸಚಿನ್ ಪಾಂಚಾಳ್ ಅವರಿಗೆ ಟ್ರಾನ್ಸಾಕ್ಷನ್ ಮಾಡಿರೋ ಮುಖಾಂತರ, ಫೋನ್ಪೇ ಮುಖಾಂತರ ಆನ್ಲೈನ್ ಪೇಮೆಂಟ್ ಮಾಡಿರೋದು ಅಂತ ಮತ್ತು RTGS ಮಾಡಿರುವಂಥ ಎಲ್ಲ ದಾಖಲೆಗಳು ಅವರ ಹತ್ರ ಇವೆ, ನಾವೆಲ್ಲ ನೋಡಿದ್ದೀವಿ. ಅದಕ್ಕೆ ಸೂಕ್ತ ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಶಿಕ್ಷೆಯಾಗುವಂಥ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಒಂದು ಬೇಡಿಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ವಿರೋಧ ಪಕ್ಷದವರು ಇದನ್ನು ಆಡಳಿತ ಪಕ್ಷದವರಿಗೆ ಮೇಲೆ ಸ್ಪೆಷಲ್ ಆಗಿ ಪ್ರಿಯಾಂಕ್ ಖರ್ಗೆಜಿ ಅವರಂಥ ಒಬ್ಬ ನಿಷ್ಠಾವಂತ ರಾಜಕಾರಣಿಗೆ ತಲೆ ಕಟ್ಟೋದು ಬಹಳ ಒಂದು ಕೆಟ್ಟ ಒಂದು, ಅವರಿಗೆ ಯಾವ ನೈತಿಕತೆ ಇದೆನೋ ಗೊತ್ತಿಲ್ಲ. ಅವ್ರ ಬಗ್ಗೆ ಆಲ್ರೆಡಿ ಎಷ್ಟೊಂದು ಹಗರಣಗಳಿವೆ, ಎಷ್ಟೊಂದು ಅವ್ರ ಮೇಲೆ ಎಷ್ಟೊಂದು ರೌಡಿ ಶೀಟರ್ಗಳೆಲ್ಲ ಇದ್ದಂಥವರೆಲ್ಲ ಅವರು ಕಾವಿ ಬಟ್ಟೆ ಹಾಕ್ಕೊಂಡು
ಇವತ್ತು ಅವ್ರ ಹೆಸರು ಕೂಡ ತಗೊಳಕ್ ನಾನು ಇಷ್ಟಪಡಲ್ಲ. ಅಂಥವ್ರು ಒಬ್ಬ ರಾಜ್ಯದ ನಾಯಕರ ಬಗ್ಗೆ ಮಾತಾಡ್ತಾರೆ, ಅವ್ರ ಹಣೆ ಕಟ್ಟಕ್ಕೆ ಹೋಗ್ತಾರಂತಂದ್ರೆ ಅಲ್ಲ. ನೋವು ಅಂತಂದ್ರೆ ನಾವು ಸಚಿನ್ ಪಾಂಚಾಳ್ ಅವ್ರ ಬಗ್ಗೆ ನೋವು ಪಡಬೇಕಾಗ್ಯದ. ಅವ್ರಿಗೆ ಏನು ಅನ್ಯಾಯ ಆಗಿದೋ, ಆ ಹುಡುಗ ಯಾಕೆ ಆತ್ಮಹತ್ಯೆ ಮಾಡಿದನೋ, ಅದು ಕೊಲೆನೋ ಅನ್ನೋದು ತನಿಖೆ ಆಗಲಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ನಾನು ಶ್ರೀಮತಿ ರೇಣುಕಾ ಸಿಂಗ್ಗೆ, ದಲಿತ ಮುಖಂಡೆ. ಒಬ್ಬರು ಕೇಳಿದ್ರೆ ಇದು CBI ಕೊಡ್ಬೇಕಂತೇಳಿ. CBI ಅಂತ ನೀವು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಈಗಿನ ಕೇಳಿದ್ರೆ ನಾವು ಇಡೀ ಇಂಡಿಯಾದಲ್ಲೇ ಕರ್ನಾಟಕ ಅಂತಕ್ಕಂಥದ್ದು, ಮಹಾರಾಷ್ಟ್ರದಂಥ ಕರ್ನಾಟಕದ ಪೊಲೀಸರು ಭಾಳ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ, ನೋಡಿರ್ಬೋದು ನೀವು. CID ಕೊಟ್ಟರೆ ಅದೇನು ದೊಡ್ಡ ವಿಷಯ. CIDಯಲ್ಲಿ ಸಮರ್ಥ ಆಫೀಸರ್ ಇದ್ದಾರೆ, ಇದು ಬೈಲಿಗೆ ಬಂದೇ ಬರ್ತದೆ. ಎಲ್ಲ ಡಾಕ್ಯುಮೆಂಟ್ಸ್ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ CID ಕೊಟ್ಟು ಪರಮೇಶ್ವರ್ ಈಗಾಗಲೇ ಬೆಳಿಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾವುದೇ ರೀತಿಯಾದ ಸಹಿತ ಬೆಕ್ಕದವ್ರು ಬಂದರೂ ಸಹಿತ CIDಯಲ್ಲಿ ಹಾಲಿ ಆಗ್ತದೆ, ನೀರೇ ಆಗ್ತದೆ. ಅದೆಲ್ಲ ಬಂದಾಗ ಯಾರು ತಪ್ಪಂತ ಗೊತ್ತಾಗ್ಬಿಡ್ತದೆ. ನಾವು ಸಚಿನವ್ರು ತಪ್ಪಂತ ಹೇಳ್ತಾ ಇಲ್ಲ, ಪಾಪ ಅವ್ರ ಕುಟುಂಬಕ್ಕೆ ನಾವು ಒಂದು ಇದು ಕೊಡ್ತೀವಿ, ನಾವು ಒಂದು ಶಾಂತಿ ಕೊಡ್ತೀವಿ. ಅವ್ರಿಗೆ ಇರಲಿಪ್ಪ ಅಂತ ಕೇಸಿಂದ ಸಣ್ಣ ಜೀವ ಹೋಗ್ಬಾರ್ದಿತ್ತು, ಹೋಗ್ಯದ. ಅದು ಏನಾಗ್ಯದ ಅವನಿಗೆ ಗೊತ್ತು, ಯಾರು ಮಾಡಿದ್ರೆ ಗೊತ್ತು, ಮಾಡಿಸ್ಕೊಂಡ್ರೆ ಗೊತ್ತು. ಅದು ಸುಮ್ಮನೆ ಏನೋ ಮಾಡಿ ಕೇಸಿಂದ ರಾಜಗೋಪಾಲನ ಮೇಲೆ ಬದಲ ಮಾಡಿರಂತೆ ರಾಜಗೋಪಾಲ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಮೊನ್ನೆ. ಅದು ಏನೇದು ಸಹಿತ ಪ್ರಿಯಾಂಕರ್ ನಾವೆಲ್ಲ ಈಗ ಪ್ರಿಯಾಂಕರ್ಗೆ ಆಪ್ತಿರೋ ಇದ್ದೀವಿ. ನಾವು ಕನಿಷ್ಠ 30 ವರ್ಷದಿಂದ ಪ್ರಿಯಾಂಕರ್ಗಳ ಜೊತೆ ಇರ್ತೀನಿ. ನಾನೇನಾದರೂ ತಪ್ಪು ಮಾಡಿದ್ರೆ ಪ್ರಿಯಾಂಕರ್ಗೆ ಹೆಂಗೆ ಕಾರಣಕರ್ತರಾಗ್ತಾರೆ ಅರ್ಥ ಆಗಬೇಕಲ್ಲ. ನಮ್ಮ ಮನೆಯೂ ಬರ್ತಾರೆ, ಅದು ಬಸವನಗುಡಿದವ್ರು ಹೇಳಿದ್ರೆ ಇವತ್ತು ನಮ್ಮ ಮನೆಗೆ ಬರ್ತಾರೆ, ರಾಮದೇವ್ರ ಮನೆಗೆ ಬರ್ತಾರೆ, ಶಿವಕುಮಾರ್ ಮನೆಗೆ ಬರ್ತಾರೆ, ಇದ್ದ ಲೀಡರ್ಗಳು ಎಲ್ಲರೂ ಮನೆಗೆ ಬರ್ತಾರೆ. ಬಂದು ಫೋಟೋ ತಗೋತಾರಪ್ಪ ಅಂದ್ರೆ ನಾ ಮಾಡಿ ತಪ್ಪಿ ಪ್ರಿಯಾಂಕರ್ಗೆ ಹೆಂಗೆ ಕಾರಣಕರ್ತಾರೆ ಅಂತ ನಾನು ಹೇಳ್ತೀನಿ. ನಾನು ಒಂದು ಮಾತು ಹೇಳ್ತೀನಿ ರೀ, ನಿಮ್ಗೆ ಗೊತ್ತಿರಬೇಕು. ಇವತ್ತು ಸೌತ್ನಾಗ ನೋಡಿದ್ರಿ ನೀವು, ಸೌತ್ನವ್ರು ನಾರ್ದವ್ರಿಗೆ ಕಲ್ಯಾಣ ಕರ್ನಾಟಕದ ಲೀಡರ್ಗಳಿಗೆ ಏನು ತಿಳಿಯಂಗಿಲ್ಲ, ಅಂಥ ಲೀಡರ್ಗಳು ಇದ್ದಾರೆ ಸೌತ್ನಲ್ಲಿ. ಅವರು ಇಂಥಲ್ಲ ಮಿನ್ಸ್ತಕ್ಕಂಥ ಯುವ ನಾಯಕನ ನಮ್ಮ ಪ್ರಿಯಾಂಕರ್ಗೆ ಎಷ್ಟೋ ಕೆಲಸ ಮಾಡಿ. ಇವತ್ತು ನೋಡಿರಿ ಆಸ್ಪತ್ರೆ ಮನೆ ಉದ್ಘಾಟನೆದಾಗ ನೀವೆಲ್ಲ ಇದ್ದಿರ್ಬೋದು, ಎಂತೆಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು. ಒಂದು ಹೆಸರು ತರಬೇಕು ನಮ್ಮ ಕಲ್ಯಾಣ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡ್ಬೇಕಂತೇಳಿ 500 ಇದ್ದಿದ್ದು 1000 1,500,000 ಮಾಡಿ 5,000 ಕೋಟಿ ರೂಪಾಯಿ ಮಾಡಿದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ. ಅಷ್ಟು ಅನುದಾನ ಬಿಡುಗಡೆ ಮಾಡಿ ಅಂತಿಂಥವು ಜಿಮ್ಸ್ ಆಯಿತು, ಇದು ಆಯಿತು. ಶರಣ್ ಪ್ರಕಾಶ್ ಅವರು ಕೂಡಿಕೆಸಿಂದ ತಾಯಿ ಮಕ್ಕಳ ಆಸ್ಪತ್ರೆ ಆಯಿತು, ಮತ್ತು ಏನಂತ ನಿಮ್ಸ್ ಅಂತ ಬರ್ತಾಯಿದೆ ಇವತ್ತು, ಎಲ್ಲ ಕಿದ್ವಾಯಿ ಬರ್ತಾಯಿದೆ ಇವತ್ತು, ಎಲ್ಲ ಹೊಸ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾಯಿದೆ. ಇವೆಲ್ಲ ಮಾಡಿದ್ದು ಎಲ್ಲ ನೋಡಿದ ನಂತರ BJP ಅವ್ರಿಗೆ ತಾಳ್ಕೊಳಕ್ಕಾಗ್ತಾ ಇಲ್ಲ. ಇವ್ರನ್ನ ಹೀಗೆ ಬಿಟ್ಟರೆ ಇವರೆಲ್ಲ ಅಭಿವೃದ್ಧಿ ಮಾಡಿ ಹೆಸರು ಮಾಡಿಕೊಂಡು ನಮ್ಮ ಕಾಂಗ್ರೆಸ್ BJP ಪಕ್ಷವನ್ನು ಕೆಳಮಟ್ಟದಲ್ಲಿ ಹೋಯ್ತಾ ಅಂತಕ್ಕಂಥ ಭಾವನೆ ಬಂದ ಕೇಸಿಂದ ಇವಾಗ ಪ್ರಿಯಾಂಕರ್ಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಅವರು. ಇವೊಬ್ಬ ಇಲ್ಲಿ ಕಲ್ಯಾಣ ಕನ್ನಡದ ಪ್ರಿಯಾಂಕರ್ಗೆ ಹೋರಾಟಗಾರ ಮುಗಿದಪ್ಪ ಅಂದ್ರೆ ನಮ್ಮದೇ ಪಾರುಪತಿ ನಡೀತದೆ ಮಾಡ್ಲತ್ತಾರ ಅವರು. ಅಂಥಕ್ಕೆ ಅವಕಾಶ ನಾವು ಕಾರ್ಯಕರ್ತರು ಯಾರೂ ಕೊಡಂಗಿಲ್ಲ. ಬೆಕ್ಕದವ್ರು ಬರ್ಲಕ್ಕ ಯಾರೇ ಬರ್ಲಕ್ಕ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇದ್ರಾಗ ಅವ್ರು ನೇರ ಭಾಗಿನೂ ಇಲ್ಲ. ಮತ್ತು ಎರಡನೇ ಅವ್ರು ಏನಾದರೂ ರಾಜೀನಾಮೆ ಕೊಡ್ಬೇಕಂತೇಳಿ ಇವ್ರು ಯಾರು ಒತ್ತಾಯ ಮಾಡಿ ಸಹಿತ ಇಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡಿ ಪ್ರಿಯಾಂಕರ್ಗೆ ನಾವು ಹೋರಾಟ ಮಾಡೋದು ನಮ್ಮ ಎಲ್ಲ ಸಂಬಂಧಕೊಂಡು ನಾವು ನಿರ್ಧಾರ ತೊಗೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ನಿಮ್ಮದು ಸಹ ಸಹಕಾರ ಬೇಕು. ಯಾಕಂದ್ರೆ ನಾವು ಅಂಥ ಲೀಡರ್ ಸಿಗೋದೇ ದೊಡ್ಡ ಪುಣ್ಯದಂಗೆ ನಮ್ಮ ಕಲ್ಯಾಣ ಕರ್ನಾಟಕ. ಯಾವುದೋ ಕೇಸ್ನಲ್ಲಿ ತಂದು ಯಾವುದೋ ಸಿಹಿ ಆಗ್ಬೇಕಂತೇಳಿ, ಯಾಕಂದ್ರೆ ಇವಾಗ BJP ವಿರುದ್ಧ ಭಾಳಷ್ಟು ಹೋರಾಟ ಮಾಡಿದಾರಲ್ಲ, ಅದಕ್ಕಾಗಿ ಇವ್ರು ಹ್ಯಾಂಗಾರ ಮಾಡಿ ಸಿಹಿ ಆಗ್ಬೇಕಂತ ಭಾವನೆ BJP ಅವರು ಬಂದ ನಿಮ್ಗೆ ಕಾಣಿಸ್ತದೆ. ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಿಮ್ಮ ಪತ್ರಿಕಾಗೋಷ್ಠಿಯನ್ನು ನಾನು ಮಾತಾಡ್ತೇನೆ. ಸಿದ್ಧತೆ ಮಾಡ್ತಾರೆ ಅವ್ರು ಮಾಡೋದಂತ ನೋಡ್ತೀವಿ ನಾವು. ಯಾರು ಸಿದ್ಧ ಅವ್ರು ಎಷ್ಟು ಮಾಡ್ತಾರೆ 10 ಪಟ್ಟು ಜನರಿಗೆ ತಂದ್ಕೊಂಡು ಸಿದ್ಧ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ನಮಗೆ ಗೊತ್ತು, ಅವ್ರಿಗಿಂತ ಹೆಚ್ಚಿಗೆ ಹೋರಾಟ ಮಾಡೋದು ನಮ್ಗೆ ಗೊತ್ತು. ಸುಮಾರು 70 ವರ್ಷದಿಂದ ನಾವು ರಾಜಕೀಯ ಮಾಡ್ಕೊತ ಬಂದದ ಕಾಂಗ್ರೆಸ್ ಪಕ್ಷ. ಅವ್ರ ಹೋರಾಟಕ್ಕೆ ನಾವು ಬೆದರಿಕೆಗೆ ಬಗ್ಗೋರಲ್ಲ. ಅವ್ರು ಎಷ್ಟು ಮಾಡ್ತಾರೆ ಅದಕ್ಕೆ ಹೆಚ್ಚಿಗೆ ಮಾಡ್ತೀವಿ. ಅವ್ರು ಎಷ್ಟು ಅದ ಅವ್ರ ವಿರುದ್ಧ ತಿರುಗುಮಂತ ನೀಡ್ತೀವಿ ಅಂತ ನಾನು ಹೇಳ್ತೀನಿ. ಈ ಪ್ರಕರಣದಲ್ಲಿ ಪೊಲೀಸರು ಎಲ್ಲಿ ಒಂದು ನಿರ್ಲಕ್ಷ್ಯ ಆಗ್ಯದ ಅಂತ ಹೇಳ್ತಾರೆ. ನಿರ್ಲಕ್ಷ್ಯ ಏನೂ ಆಗಿಲ್ಲ. ಅಲ್ಲಿ ಒಂದು FIR ಆಗ್ಯದಪ್ಪ ಅಂತ ತಿಳ್ಕೊಂಡು ಇಲ್ಲಿ FIR ಮಾಡಿಲ್ಲ ಅವರು. ಆಮೇಲೆ ಬಂದ್ ಕೇಸಿಂದ ಮಾಡೋದು ಎಲ್ಲ ಕಡೆ ಮಾಡ್ಕೋಗಲ್ಲ. ಸ್ವತಃ ಬಂದು FIR ಮಾಡಂದ್ರೆ ಮಾಡುವಂಥ ಪರಿಸ್ಥಿತಿ ಅದು ಏನೋ ನ್ಯೂನತೆ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ನ್ಯೂನತೆ ಆಗಿರ್ಬೇಕು. ಆ್ಯಕ್ಚುಲಿ ಯಾರೇ ವ್ಯಕ್ತಿ ಬಂದು FIR ಮಾಡಬೇಕಾದ್ರೆ ಅಲ್ಲಿ ಇದ್ದಂಥ SHO ಇರ್ತಾರೆ, SHO ಯಾರು ಇರ್ತಾರಲ್ಲ ಅವರು FIR ಮಾಡಬೇಕು ಕಂಪಲ್ಸರಿ. ಮಾಡಿ ತನಿಖೆ ಮಾಡಿ ಕೇಸಿಂದ ಆ ತನಿಖೆ ಸುಳ್ಳು ಅಂತಂದ್ಮೇಲೆ B ಫೈಲ್ ಮಾಡ್ಬೇಕು ಅವರು. ಅದು ಅಲ್ಲಿ ಕರ್ತವ್ಯ ಉಪಯೋಗಿಸಿದ ಪೊಲೀಸ್ ಮೇಲೆ ಆಕ್ಷನ್ ಆಗ್ತದೆ ಅವ್ರ ಮೇಲೆ. ಆಲ್ರೆಡಿ ಈಗಾಗಲೇ 2 ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಅವರು. ಮತ್ತೆ ಯಾರು ತಪ್ಪಿಸ್ತಾರೆ ಗೊತ್ತಿರ್ತಾರೆ. ಪರಮೇಶ್ವರ್ ಹೇಳಿದಾರೆ ಯಾರು ತಪ್ಪಿಸ್ತಾರೆ ಎಲ್ಲರಿಗೂ ನಾವು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕಾನೂನು ಕ್ರಮ ಕೈಗೊಳ್ತಾರೆ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Alchemy Group of Institutions, Bay Neuro Hospital D Addiction Center, and by Moria Restaurant.